ತದನಂತರ ಮಾತನಾಡಿ ಆರ್ಸಿಬಿಯ ಈ ವಿಜಯದಲ್ಲಿ ವಿರಾಟ್ ಕೊಹ್ಲಿಯ 18 ವರ್ಷಗಳ ಕಾಲದ ತಪಸ್ಸಿದೆ. ನಿಷ್ಠೆ, ಬದ್ಧತೆ, ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಹೀಗೆ ಎಲ್ಲಾ ವಿಭಾಗದಲ್ಲೂ ಆರ್ಸಿಬಿ ಪ್ರತಿ ಆಟಗಾರರು ಚಾಂಪಿಯನ್ ಪ್ರದರ್ಶನ ನೀಡಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇದು ಇತಿಹಾಸ ಸೃಷ್ಟಿಸಿದೆ. ಆರ್ಸಿಬಿ ವಿರುದ್ಧ ಮಾತನಾಡಿದವರಿಗೆ ಈ ಬಾರಿ ಐಪಿಎಲ್ ಕಪ್ ಗೆಲ್ಲುವ ಮೂಲಕ ಬಾಯಿ ಮುಚ್ಚಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಗಲ್ಲಿಗಳಲ್ಲಿ ನಿನ್ನೆ ರಾತ್ರಿ ಅಕ್ಷರಶಃ ದೀಪಾವಳಿ ಸಂಭ್ರಮ ಮನೆ ಮಾಡಿತು. ರಸ್ತೆಗಳಲ್ಲಿ, ಮನೆ, ಟೆರಸ್ಗಳಲ್ಲಿ ಜನರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಈ ಸಲ ಕಪ್ ನಮ್ದೇ ಎಂಬ ಘೋಷಣೆಗಳು ಎಲ್ಲೆಡೆ ಕೇಳಿಬರುತ್ತಿದೆ. ಈ ಸಲ ಕಪ್ ನಮ್ದೇ ಎಂದು ಗೊತ್ತಾದ ಮರುಕ್ಷಣವೇ ಬೀದಿಗಿಳಿದ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮವೋ ಸಂಭ್ರಮ. ಮಕ್ಕಳು, ಯುವಕರು, ಗೃಹಿಣಿಯರು, ಮಧ್ಯವಯಸ್ಕರು, ಇಳಿ ವಯಸ್ಸಿನ ಅಭಿಮಾನಿಗಳು ಮನೆಯಿಂದ ಹೊರಗೆ ಬಂದು ಈ ಸಲ ಕಪ್ ನಮ್ದೇ ಎಂಬ ಘೋಷಣೆಗಳು ಎಲ್ಲೆಡೆ ಕೇಳಿಬರುತ್ತಿದೆ. ಮಕ್ಕಳು, ಯುವಕರು, ಗೃಹಿಣಿಯರು, ಮಧ್ಯವಯಸ್ಕರು, ಇಳಿ ವಯಸ್ಸಿನ ಅಭಿಮಾನಿಗಳು ಮನೆಯಿಂದ ಹೊರಗೆ ಬಂದು ಆರ್ಸಿಬಿ 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 ಎಂದು ಕೂಗಿ ಕುಪ್ಪಳಿಸಿ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಪ್ಪಣ್ಣ, ರಾಜು, ಸಲೀಂ, ಆಸೀಫ್, ಕೃಷ್ಣಪ್ಪ, ವೆಂಕಟೇಶ್, ಶ್ರೀನಾಥ್, ಬೆಂಕಿ ಬಾಲು, ಮಂಜುನಾಥ್, ಬಾಬು, ನಾಗೇಶ್ ಹಾಗೂ ಸಾರ್ವಜನಿಕರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಇವತ್ತೇನು ನಮ್ದು 18 ವರ್ಷಗಳ ಕನಸು ನನಸಾಗ್ತಾ ಇದೆ. ಇವತ್ತೇನು ಆರ್ಸಿಬಿ ವಿರುದ್ಧ ಮಾತಾಡಿರೋರಿಗೆ ಬಾಯಿ ಮುಚ್ಚುವ ಕೆಲಸ ಇವತ್ತು ನಮ್ಮ ಆರ್ಸಿಬಿ ಅವರು ಮಾಡ್ತಾರೆ. 100% ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ, ವೆಂಕಟರಮಣ ಸ್ವಾಮಿ ಆಶೀರ್ವಾದ. ಏನಿವತ್ತು ನಮ್ಮ ಕರ್ನಾಟಕದ ಸಾವಿರಾರು ಕೋಟಿ ಜನರ ಆಸೆ ಏನಿತ್ತು, ಇವತ್ತು 18 ವರ್ಷಗಳ ನಮ್ಮ ಕನಸನ್ನು ನಮ್ಮೆಲ್ಲರ ಸಹಕಾರ ಕೊಟ್ಟು ಇವತ್ತು ನಮ್ಮ ಆರ್ಸಿಬಿ ಗೆಲ್ಲಬೇಕು, ಇವತ್ತು ಗೆಲ್ಲತ್ತೆ ಅಂತ ಅಂದ್ಕೊಂಡು ನಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಮ ಟೀಮ್ ಗೆದ್ದು ಇವತ್ತು 18 ವರ್ಷಗಳ ಕನಸನ್ನು ನನಸು ಮಾಡಲಿ.